ಕೆನರಾ ಬ್ಯಾಂಕ್ನವರು ಗ್ರಾಜ್ಯುಯೇಟ್ಸ್ಗೆ ಅಪ್ರೆಂಟಿಸ್ಶಿಪ್ ಕರೆದಿದ್ದಾರೆ. ಬ್ಯಾಂಕ್ಗಳಲ್ಲಿ ಅಪ್ರೆಂಟಿಸ್ಶಿಪ್ ಮಾಡೋದು ಬಹಳ ಒಳ್ಳೆಯದೇ ಆಗುತ್ತೆ. ಆ 1 ವರ್ಷದ್ದು 6 ತಿಂಗಳದ್ದು ಅಪ್ರೆಂಟಿಸ್ಶಿಪ್ಗಳು ಮಾಡಿದ್ರೆ ಆ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳ ಕಲ್ತಂಗಾಗತ್ತೆ. ಇದು ಅನುಕೂಲ ಕೂಡ. ಇದನ್ನು ಅವ್ರು ಕರಿತಾ ಇರೋದು ಗ್ರಾಜ್ಯುಯೇಟ್ಸ್, ಅಂದರೆ ಪದವೀಧರರಿಗೆ. ಎಂಗೇಜ್ಮೆಂಟ್ ಆಫ್ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಇದು ಅಂಡರ್ ಅಪ್ರೆಂಟಿಸ್ ಆಕ್ಟ್ 1961 ಫಾರ್ ದ ಫಿನಾನ್ಷಿಯಲ್ ಇಯರ್ 2024-2025 ನಲ್ಲಿ ಕರೀತಾ ಇದ್ದಾರೆ. ಅದ್ರ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಇದನ್ನ ಸಂಪೂರ್ಣವಾಗಿ ನೋಡಬೇಕು ಅಂತ ನಾವು ಕೇಳ್ತೀವಿ. ಇಲ್ಲಿ ನೋಡಿ, ಒಂದು ಕಂಡೀಷನ್ ಇದೆ. ಏನು ಅಂತಂದ್ರೆ, ಇಲ್ಲೊಂದು ವೆಬ್ಸೈಟ್ ಲಿಂಕ್ ಕೊಡ್ತಾ ಇದ್ದೀನಲ್ವಾ ಪೋರ್ಟಲ್ದು, natseducation.gov.in ಅಂತ ಹೇಳಿ. ಇದಕ್ಕೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ನೀವು ಕೆನರಾ ಬ್ಯಾಂಕಿನ ಅಪ್ರೆಂಟಿಸ್ಶಿಪ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇದನ್ನ ಕೆನರಾ ಬ್ಯಾಂಕ್ನವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಈ ಅಪ್ರೆಂಟಿಸ್ಶಿಪ್ಗೆ ಏನಾದರೂ ಲಾಸ್ಟ್ ಡೇಟ್ ಇದೆಯಾ ಅಂದರೆ ಹೌದು. ಇದಕ್ಕೆ ಅಕ್ಟೋಬರ್ 4ರ ಒಳಗೆ ಗ್ರಾಜ್ಯುಯೇಟ್ಸ್ ಯಾರ್ಯಾರಿದ್ದೀರಿ, ನಿಮಗೆ ಅಪ್ರೆಂಟಿಸ್ಶಿಪ್ 1 ವರ್ಷಗಳ ಕಾಲ ಮಾಡಬೇಕು ಅನ್ನೋ ಆಸೆ ಇದ್ದರೆ, ಇಚ್ಛೆ ಇದ್ದರೆ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಕ್ಟೋಬರ್ 4ರ ಒಳಗೆ. ಎಷ್ಟು ಅಪ್ರೆಂಟಿಸ್ಶಿಪ್ಸ್ ಪೋಸ್ಟ್ಗಳಿದೆ ಅಂತಂದರೆ, ಪೂರ್ಣ ಭಾರತದಲ್ಲಿ 3000 ಪೋಸ್ಟ್ಗಳಿದ್ರೆ ಕರ್ನಾಟಕದಲ್ಲೇ 600 ಇದೆ. ಹಾಗಾಗಿ ವಿದ್ಯಾರ್ಥಿಗಳು, ಪದವೀಧರರು ಕೂಡಲೇ ನೀವು ಅಪ್ಲೈ ಮಾಡೋದು ಬಹಳ ಒಳ್ಳೆಯದಾಗತ್ತೆ. ವಯಸ್ಸು ಎಷ್ಟಿರಬೇಕು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂದರೆ 20ರಿಂದ 28ರ ಒಳಗೆ ಇರಬೇಕಾಗತ್ತೆ. ಇನ್ನು ನೀವೇನಾದರೂ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ನೀವು ಅಪ್ಲೈ ಮಾಡ್ತೀರಾ ಅನ್ನೋದಾದರೆ ಅಡ್ವರ್ಟೈಸ್ಮೆಂಟ್ನ ನೋಡಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ಓದಬೇಕಾಗತ್ತೆ. ಅದು ಎಲ್ಲಿ ಸಿಗುತ್ತೆ ಎಲ್ಲವನ್ನು ನಾನು ವಿಡಿಯೋನಲ್ಲಿ ಹೇಳ್ತಾ ಬರ್ತೇನೆ, ಗಮನಿಸ್ಕೊಂಡು ಹೋಗಿ. ಆಗಲೇ ಹೇಳ್ದಾಗಲೇ ಇದಕ್ಕೆ ಗ್ರ್ಯಾಜುಯೇಷನ್ ಮುಖ್ಯ ಇರುತ್ತೆ, ಅಂದರೆ ಪದವಿ ಮುಖ್ಯ ಆಗಿರುತ್ತೆ. ಯಾರ್ಯಾರು ಮುಗಿಸಿರ್ತೀರಿ ನೀವು ಕೂಡಲೇ ಅಪ್ಲೈ ಮಾಡಬೇಕಾಗತ್ತೆ. ಈಗ ವಯಸ್ಸು 20ರಿಂದ 28 ಅಂತಂದರೆ ಬರೀ ಫ್ರೆಷರ್ಸ್ ಅಷ್ಟೇ ಅಲ್ಲ, ಹಿಂದಿನ ವರ್ಷಗಳಲ್ಲಿ ಅಪ್ಲೈ ಆಸ್ ಅ ಗ್ರ್ಯಾಜುಯೇಷನ್ ಮಾಡ್ಕೊಂಡಿರೋರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಈ ಪರೀಕ್ಷೆ ಇರುತ್ತಲ್ಲ, ಪರೀಕ್ಷೆನಲ್ಲಿ ಸ್ಥಳೀಯ ಭಾಷೆಯ ಪರೀಕ್ಷೆ ಇರುತ್ತೆ. ಈ ಸ್ಥಳೀಯ ಭಾಷೆ ಪರೀಕ್ಷೆ ಯಾರಿಗೆ ಎಕ್ಸಮ್ಟ್ ಮಾಡ್ಬೋದು ಅನ್ನೋದಾದರೆ 10 ಮತ್ತು 12ನೇ ತರಗತಿನಲ್ಲಿ ಕನ್ನಡವನ್ನು ಯಾರು ಅದನ್ನು ತಗೊಂಡು ಪಾಸ್ ಮಾಡಿರ್ತಾರೆ ಅಂಥವರಿಗೆ ಎಕ್ಸಮ್ಟ್ ಸಿಗ್ಬೋದು ಅನ್ನೋದನ್ನು ಅವರು ತಿಳಿಸ್ತಾ ಇದ್ದಾರೆ. ಅಂದರೆ ಈ ಅಪ್ರೆಂಟಿಸ್ಶಿಪ್ ಕೆಲಸಕ್ಕೆ ಸ್ಥಳೀಯ ಭಾಷೆ, ಯಾವ ರಾಜ್ಯದಲ್ಲಿ ನೀವು ಅರ್ಜಿ ಹಾಕ್ತೀರಿ ಆ ರಾಜ್ಯದ ಸ್ಥಳೀಯ ಭಾಷೆ ಬಗ್ಗೆ ತಿಳ್ಕೊಂಡಿರೋದು ಬಹಳ ಮುಖ್ಯ ಇರುತ್ತೆ. ಈ ಒಂದು ಅಪ್ರೆಂಟಿಸ್ಶಿಪ್ ಇದೆಯಲ್ಲ, ಇದು 1 ವರ್ಷಗಳ ಕಾಲ ಇರುತ್ತೆ. 1 ವರ್ಷಗಳು ನಾವೇನಾದರೂ ಉಚಿತವಾಗಿ ಕೆಲಸ ಮಾಡಬೇಕಾ ಅಂದರೆ ಇಲ್ಲ. 1 ವರ್ಷಗಳಿಗೆ ತಿಂಗಳಿಗೆ 15,000 ರೂಪಾಯಿ ಹಾಗೆ ಸ್ಟೈಫಂಡ್ ಕೂಡ ಕೊಡ್ತಾ ಬರ್ತೀವಿ ಅಂತ ಅವರು ಕೆನರಾ ಬ್ಯಾಂಕ್ನವರು ತಿಳಿಸ್ತಾ ಇದ್ದಾರೆ. ಈ ಒಂದು ಅಪ್ರೆಂಟಿಸ್ಶಿಪ್ ಕೆನರಾ ಬ್ಯಾಂಕ್ನವ್ರದ್ದು ರಾಜ್ಯದ ಯಾವ್ಯಾವ ಜಿಲ್ಲೆನಲ್ಲಿ ಇದೆ ಅನ್ನೋದಾದರೆ ನೀವು ಅವ್ರ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಹಾಗಾಗಿ ಇದೊಂದು ಉತ್ತಮವಾದಂತಹ ಅವಕಾಶ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಬರ್ತಾ ಇದೆ, ಇಂಥ ಉದ್ಯೋಗ ಮಾಹಿತಿ ವಿಡಿಯೋ, ಇದನ್ನು ಇಷ್ಟಪಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳ್ತೀವಿ. ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕ್ಗಳು. ಅರ್ಜಿ ಎಲ್ಲಿ ಸಲ್ಲಿಸಬೇಕಾಗತ್ತೆ ಆ ಲಿಂಕ್ಗಳೆಲ್ಲ ನಿಮಗೆ ಬಹಳ ಮುಖ್ಯ ಇರುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಸಿಗುತ್ತೆ, ಅದಕ್ಕೆ ಹೋಗೋದು ಹೇಗೆ ಅಂತಂದರೆ ಲಿಂಕ್ ಮುಖೇನವೇ ಈ ವಿಡಿಯೋಗೆ ಬಂದಿದ್ದರೆ ನೀವು ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ. ಅಲ್ಲಿ ವಿವರಣೆ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು, ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನೀವು ಅದಕ್ಕೆ ಕೂಡಲೇ ಹೋಗಬೇಕಾಗಿ, ಅಲ್ಲಿ ನೋಡಬೇಕಾಗಿ, ಅದನ್ನು ಬಳಸ್ಕೊಳ್ಬೇಕಾಗಿ ನಾನು ಹೇಳ್ತಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಏನು ಅಂದರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ನ ಕನಿಷ್ಠ 2 ಬಾರಿ ಪ್ರತಿ ಪದವನ್ನು, ವಾಕ್ಯವನ್ನು ಓದಬೇಕಾಗಿ ಅರ್ಥ ಮಾಡಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಕಡೆಯದಾಗಿ ತಿಳಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.